Hello everyone. So welcome back to the channel. ಈ ವಿಡಿಯೋಲಿ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್. ಸೊ ಈ ಟಾಪಿಕ್ ಫಾರ್ ಶ್ಯೂರ್ 2 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಸೊ ಇದನ್ನು ಕಂಪ್ಲೀಟಾಗಿ ಈ ವಿಡಿಯೋನ ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ 2 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಈ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸಲ್ಲೂ 2 ಟೈಪ್ಸ್ ಕೇಳ್ತಾರೆ. ಓಕೆ, ಸೊ ಫಸ್ಟ್ ಟೈಪ್ ಬಂದು ಇದು. ಓಕೆ, ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಕೊಟ್ಟಿರ್ತಾರೆ ಸೆಂಟರಿಂದ ಎಷ್ಟು ದೂರ ಇದೆ ಅಂತ. ಓಕೆ, ಇದು ಸಿಂಪಲ್ ಆಗಿರುತ್ತೆ. ಟೈಪ್ 2 ಇದೆಯಲ್ಲ, ಅದು ಪ್ರಾಬ್ಲಮ್ ಸಿಂಪಲ್ ಆಗಿದೆ. ಓಕೆ, ನಿಮ್ಮ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋಲಿ ತೊಗೊಬರ್ತೀನಿ ಯಾವ ರೀತಿ ಸಾಲ್ವ್ ಮಾಡೋದು. ಸೊ ಈ ವಿಡಿಯೋಲಿ ಸಿಂಪಲ್ ಟೈಪ್ ನೋಡೋಣ. ಸೊ ಕ್ವೆಶನ್ ಈ ರೀತಿ ಕೊಟ್ಟಿರ್ತಾರಪ್ಪ. ಕನ್ಸ್ಟ್ರಕ್ಟ್ 2 ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ಏನು ಹೇಳ್ತಾ ಇದ್ದಾರೆ? 2 ಟ್ಯಾಂಜೆಂಟ್ಸ್ನ ಕನ್ಸ್ಟ್ರಕ್ಟ್ ಮಾಡಿ. ಓಕೆ, ಯಾವುದಕ್ಕೆ? ಒಂದು ಸರ್ಕಲ್ ಇದೆಯಂತೆ. ಓಕೆ, ರಫ್ ಫಿಗರ್ ಡ್ರಾ ಮಾಡ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಕ್ವೆಶನ್ನ. ಒಂದು ಸರ್ಕಲ್ ಇದೆಯಂತೆ 4 ಸೆಂಟಿಮೀಟರ್. ಓಕೆ, ರೇಡಿಯಸ್ 4 ಸೆಂಟಿಮೀಟರ್ ತೊಗೊಂಡು ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ಳಿ. ಅದಕ್ಕೆ 2 ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿ. ಓಕೆ, ಟ್ಯಾಂಜೆಂಟ್ಸ್ ಡ್ರಾ ಮಾಡೋದಕ್ಕೆ ಆಬ್ವಿಯಸ್ಲಿ ನಮಗೊಂದು ಎಕ್ಸ್ಟರ್ನಲ್ ಪಾಯಿಂಟ್ ಬೇಕು. ಎಕ್ಸ್ಟರ್ನಲ್ ಪಾಯಿಂಟ್ ಎಲ್ಲಿದೆಯಂತೆ? ಫ್ರಮ್ ಎ ಪಾಯಿಂಟ್ 8 ಸೆಂಟಿಮೀಟರ್ ಅವೇ ಫ್ರಮ್ ಇಟ್ ಸೆಂಟರ್. ಸೊ ಸೆಂಟರಿಂದ 8 ಸೆಂಟಿಮೀಟರ್ ದೂರದಲ್ಲಿ ನೀವು ಎಕ್ಸ್ಟರ್ನಲ್ ಪಾಯಿಂಟ್ನ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಎಲ್ಲಿಂದ? 2 ಟ್ಯಾಂಜೆಂಟ್ಸ್ನ ಕನ್ಸ್ಟ್ರಕ್ಟ್ ಮಾಡಿ. ಓಕೆ, ಈ ರೀತಿ 2 ಟ್ಯಾಂಜೆಂಟ್ಸ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ರಫ್ ಫಿಗರ್. ಇದು ನೇಮ್ ಏನಾದರೂ ಕೊಡೋಣ, ನೇಮ್ ಪಿ ಅಂತ ಕೊಡೋಣ. ಇದು ಎ ಬಿ. ಓಕೆ, ಸೊ ಇದನ್ನು ಕನ್ಸ್ಟ್ರಕ್ಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ. ಓಕೆ, ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಕನ್ಸ್ಟ್ರಕ್ಟ್ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ಫಸ್ಟ್ 4 ಸೆಂಟಿಮೀಟರ್ದು ಒಂದು ಸರ್ಕಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ. ಸೊ ಕಾಂಪಸಲ್ಲಿ 4 ಸೆಂಟಿಮೀಟರ್ ಮೆಜರ್ ಮಾಡ್ಕೊಳ್ಳಿ. ಫೋರ್ ಸೆಂಟಿಮೀಟರ್. ಓಕೆ, ಸೊ 4 ಸೆಂಟಿಮೀಟರ್ ಒಂದು ಸರ್ಕಲ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಸೆಂಟರ್ ಆಫ್ ದಿ ಸರ್ಕಲ್. ಇದನ್ನ ನಾಮಕರಣ ಮಾಡಿಬಿಡಿ ಓ. ನೆಕ್ಸ್ಟ್ ಪಾರ್ಟ್, ಎಕ್ಸ್ಟರ್ನಲ್ ಪಾಯಿಂಟ್ ಎಷ್ಟು ದೂರದಲ್ಲಿದೆ? 8 ಸೆಂಟಿಮೀಟರ್ ಅವೇ ಫ್ರಮ್ ಇಟ್ ಸೆಂಟರ್. ಸೊ 8 ಸೆಂಟಿಮೀಟರ್ ಅವೇ, ಇಲ್ಲಿಂದ 8 ಸೆಂಟಿಮೀಟರ್ ದೂರದಲ್ಲಿ ಒಂದು ಪಾಯಿಂಟ್ ಡ್ರಾ ಮಾಡ್ಕೊಳ್ಳೋಣ. ಸೊ 8 ಸೆಂಟಿಮೀಟರ್. ಸೊ 8 ಸೆಂಟಿಮೀಟರ್ ದೂರದಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಂಡಿದ್ದೀವಿ, ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಎಕ್ಸ್ಟರ್ನಲ್ ಪಾಯಿಂಟ್ನ ನೇಮ್ ಕೊಡಿ, ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ನೆಕ್ಸ್ಟ್ ಇಲ್ಲಿಂದ 2 ಟ್ಯಾಂಜೆಂಟ್ಸ್ನ ಡ್ರಾ ಮಾಡಬೇಕು. ಕರೆಕ್ಟಾ? ಆದರೆ ಈ ಟ್ಯಾಂಜೆಂಟ್ಸ್ ಇಲ್ಲಿ ಟಚ್ ಆಗುತ್ತಾ, ಇಲ್ಲಿ ಟಚ್ ಆಗುತ್ತಾ? ಓಕೆ, ಎಲ್ಲಿ ಟಚ್ ಆಗುತ್ತಾ ಎಕ್ಸಾಕ್ಟಾಗಿ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಪಾರ್ಟ್ ಪರ್ಟಿಕ್ಯುಲರ್ ಈ ಒ ಪಿ ಲೈನ್ ಇದೆಯಲ್ಲ, ಇದನ್ನು ಬೈಸೆಕ್ಟ್ ಮಾಡ್ತೀವಿ. ಓಕೆ, ಬೈಸೆಕ್ಟ್ ಅಂದರೆ ಓಕೆ ಏನು ಅರ್ಥ ಇಲ್ಲ. ಬೈಸೆಕ್ಟ್ ಅಂದರೆ ತಿಳ್ಕೊಳ್ಳಿ, ಈ ಲೈನ್ನ ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡೋದು. ಅದನ್ನು ಹೆಂಗೆ ಮಾಡ್ತೀವಿ ಅಂದರೆ ಮೋರ್ ದೆನ್ ಹಾಫ್ ಇಟ್ಕೊಳ್ಳಿ. ಈ ಲೈನ್ ಇದೆಯಲ್ಲ, ಅರ್ಧಕ್ಕಿಂತ ಜಾಸ್ತಿ ಇಟ್ಕೊಳ್ಳಿ, ಮೋರ್ ದೆನ್ ಹಾಫ್. ಒಂದು ಆರ್ಕ್ ಮೇಲೆ, ಒಂದು ಆರ್ಕ್ ಕೆಳಗಡೆ ಈ ಸೈಡ್. ನೆಕ್ಸ್ಟ್ ಈ ಪಾಯಿಂಟಿಂದ ಒಂದು ಆರ್ಕ್ ಮೇಲೆ, ಒಂದು ಆರ್ಕ್ ಕೆಳಗಡೆ. ಸೊ ಈ ರೀತಿ ಆರ್ಕ್ಸ್ 2 ಸೈಡ್ ಎಳ್ದಾದ್ಮೇಲೆ ನೋಡಿ, ಇಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಡ್ರಾ ಮಾಡ್ಕೊಳ್ಳಿ, ಅಂದರೆ ಡಾಟೆಡ್ ಲೈನ್ಸಲ್ಲಿ. ಓಕೆ, ಸೊ ನೇಮ್ ದಿಸ್ ಪಾಯಿಂಟ್ ಆ್ಯಸ್ ಎಮ್. ಏನಾದರೂ ನೇಮ್ ಮಾಡ್ಬೋದು. ಓಕೆ, ಏನು ಟೆನ್ಷನ್ ಇಲ್ಲ. ಈ ಪಾಯಿಂಟ್ ಎಮ್ಮಿಂದ ಏನು ಮಾಡಿ ಅಂದರೆ ಪಾಯಿಂಟ್ ಎಮ್, ಟೇಕ್ ದಿಸ್ ಪಾಯಿಂಟ್ ಎಮ್ ಆ್ಯಸ್ ಸೆಂಟರ್. ಓಕೆ, ಆ್ಯಂಡ್ ಒ ಎಮ್ ಆರ್ ಪಿ ಎಮ್ ಆ್ಯಸ್ ರೇಡಿಯಸ್. ಇದನ್ನು ರೇಡಿಯಸ್ ಆಗಿ ತೊಗೊಂಡು ಅಥವಾ ಇದನ್ನು ಎಮ್ಮಿಂದ ಎಕ್ಸಾಕ್ಟಾಗಿ ಒ ಎಮ್ ಮೆಷರ್ ಮಾಡ್ಕೊಳ್ಳಿ.
ಸರ್ಕಲ್ ಕಂಪ್ಲೀಟ್ ಮಾಡಿ. ಓಕೆ, ಸೊ ಸರ್ಕಲ್ ಕಂಪ್ಲೀಟ್ ಮಾಡಾಯ್ತಾ. ನೆಕ್ಸ್ಟ್ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಬೇಕಾಗಿರೋದು ಟ್ಯಾಂಜೆಂಟ್ಸ್ ಯಾವುದು? ಈ ಸರ್ಕಲ್ ಮೇಲೆ. ಈ ಸರ್ಕಲ್ ಮೇಲೆ ನಮಗೆ ಟ್ಯಾಂಜೆಂಟ್ಸ್ ಬೇಕಾಗಿದೆ. ಎಲ್ಲಿಂದ? ಈ ಎಕ್ಸ್ಟರ್ನಲ್ ಪಾಯಿಂಟಿಂದ. ಸೊ ಇದು ಎಲ್ಲಿ ಟಚ್ ಆಗ್ತಾ ಇದೆ, ಎರಡು ಪಾಯಿಂಟ್ಸ್ನ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಈ ಸರ್ಕಲ್ ಮೇಲೆ, ಅದೆರಡು ಪಾಯಿಂಟ್ಸ್ನ ಮಾರ್ಕ್ ಮಾಡಿಕೊಂಡು ನೇಮ್ ಕೊಟ್ಬಿಡಿ, ಎ ಆ್ಯಂಡ್ ಬಿ. ಓಕೆ, ಸೊ ಎಕ್ಸ್ಟರ್ನಲ್ ಪಾಯಿಂಟಿಂದ ಅಲ್ಲಿ ಕನೆಕ್ಟ್ ಮಾಡಿ. ಕನೆಕ್ಟ್ ಪಿ ಎ ಅಥವಾ ಜಾಯಿನ್ ಪಿ ಎ ಆ್ಯಂಡ್ ಪಿ ಬಿ. ಪಿ ಎ ಆ್ಯಂಡ್ ಪಿ ಬಿ. Join PA and PB. Therefore, ಬರೀಬೇಕು ಲಾಸ್ಟಲ್ಲಿ ಯಾವ್ದಾದ್ರು ಟ್ಯಾಂಜೆಂಟ್ಸ್. ಟ್ಯಾಂಜೆಂಟ್ಸ್ ಆರ್ ಪಿ ಎ ಈಸ್ ಈಕ್ವಲ್ ಟು ಪಿ ಬಿ. ಇದೆರಡು ಈಕ್ವಲ್ ಆಗಿರುತ್ತೆ, ಪಿ ಎ ಆ್ಯಂಡ್ ಪಿ ಬಿ. ಅವರಷ್ಟೇ ಕೇಳಿರೋದು, ಡ್ರಾ ಮಾಡೋದಕ್ಕೆ, ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಮಾತ್ರ ಕೇಳಿದ್ದಾರೆ. ಮುಗೀತು ನಮ್ಮ ಟಾಸ್ಕ್. ಕ್ವೆಶನಲ್ಲಿ ಇನ್ನೇನೋ ಎಕ್ಸ್ಟ್ರಾ ಕೇಳಿದರೆ ಓಕೆ, ಅದು ನಾವು ಮಾಡಿ ತೋರಿಸ್ಬೇಕು. ಸಪೋಸ್ ಮೆಜರ್ ದಿ ಲೆನ್ಸ್ ಅಂತ ಕೇಳಿದರೆ ಮಾಡಬೇಕು, ಇಲ್ಲಿ ಕೇಳಿಲ್ಲ. ಓಕೆ, ಇಷ್ಟು ಸಿಂಪಲಾಗಿ ಮಾಡಿದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡೋಣ. ಡ್ರಾ ಅ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಓಕೆ, ಒಂದು ಸರ್ಕಲ್ ಡ್ರಾ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಎಷ್ಟು? 5 ಸೆಂಟಿಮೀಟರ್ ರೇಡಿಯಸ್ ತಗೊಂಡು. ಸೊ ವಿಲ್ ಟೇಕ್ 5 ಸೆಂಟಿಮೀಟರ್. ಸೊ ದಿಸ್ ಒನ್ ಈಸ್ ಅವರ್ ಸೆಂಟರ್. ಸೊ ಸೆಂಟರ್ನ ಮಾರ್ಕ್ ಮಾಡ್ಕೋಣ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಫ್ರಮ್ ಅ ಪಾಯಿಂಟ್ 8 ಸೆಂಟಿಮೀಟರ್ ಅವೇ ಫ್ರಮ್ ದಿ ಸೆಂಟರ್. ಸೆಂಟರ್ ಎಷ್ಟು ದೂರದಲ್ಲಿದೆ? ಸೆಂಟರ್ ಬಂದು 8 ಸೆಂಟಿಮೀಟರ್ ದೂರದಲ್ಲಿದೆ. ಸೊ ಇದನ್ನು ಮಾರ್ಕ್ ಮಾಡ್ಕೋಣ, 8 ಸೆಂಟಿಮೀಟರ್ ದೂರದಲ್ಲಿದೆ. ಓಕೆ, ಸೊ ಇದಕ್ಕೆ ನೇಮ್ ಕೊಡೋಣ ಪಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಕನ್ಸ್ಟ್ರಕ್ಟ್ ದಿ ಪೇರ್ ಆಫ್ ಟ್ಯಾಂಜೆನ್ಸ್ ಟು ದಿ ಸರ್ಕಲ್. ಈ ಸರ್ಕಲ್ಗೆ ಪೇರ್ ಆಫ್ ಟ್ಯಾಂಜೆನ್ಸ್ನ ಡ್ರಾ ಮಾಡಿ ಆ್ಯಂಡ್ ಮೆಜರ್ ದೇರ್ ಲೆನ್ಸ್. ಓಕೆ, ಅದರ ಲೆನ್ಸ್ನು ಮೆಜರ್ ಮಾಡಿ ಅಂತ ಇಲ್ಲೊಂದು ಎಕ್ಸ್ಟ್ರಾ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನು ನಾವೇನಾದ್ರು ಟ್ಯಾಂಜೆನ್ಸ್ ಡ್ರಾ ಮಾಡಬೇಕಂದ್ರೆ ಫಸ್ಟ್ ಈ ಲೈನ್ನ ಬೈಸೆಕ್ಟ್ ಮಾಡಬೇಕು. ಕರೆಕ್ಟಾ? ಸೊ ಬೈಸೆಕ್ಟ್ ಹೆಂಗೆ ಮಾಡ್ತೀವಿ? ಮೋರ್ ದೆನ್ ಹಾಫ್ ತಗೋತೀವಿ. ಮೋರ್ ದೆನ್ ಹಾಫ್, ಈ ಸೈಡಿಂದ ಒಂದು ಆರ್ಕ್. ನೆಕ್ಸ್ಟ್ ಈ ಸೈಡಿಂದ ಒಂದು ಆರ್ಕ್. ನೆಕ್ಸ್ಟ್ ಈ ಸೈಡಿಂದ ಒಂದು ಆರ್ಕ್ ತಗೋತೀವಿ, ಈ ಸೈಡಿಂದ ಒಂದು ಆರ್ಕ್. ಸೊ ಎರಡು ನೋಡಿ ಆರ್ಕ್ ಸೇಮ್ ಲೈನಲ್ಲಿ ಬರುತ್ತೆ. ಪಾಯಿಂಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. Okay, next mark this point as M. Next, taking M as center and OM as radius. Okay, complete the circle. Okay, next ಈ ಸರ್ಕಲ್ಗೆ ನಾವು ಟ್ಯಾಂಜೆನ್ಸ್ ಡ್ರಾ ಮಾಡಬೇಕು. ಸೊ ಈ ಸರ್ಕಲ್ಗೆ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗಿದೆಯೋ ಈ ಬಿಗ್ಗರ್ ಸರ್ಕಲ್ಗೆ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಪಾಯಿಂಟ್ಸ್. ಇದು ಪಾಯಿಂಟ್ ಎ,
B. Then connect PA and PB. PB. ಓಕೆ, ಸೊ ನಮ್ಮ ಟಾಸ್ಕ್ ಮುಗಿದಾಗಿದೆ. ಓಕೆ, ಎರಡು ಟ್ಯಾಂಜೆನ್ಸ್ನ ಡ್ರಾ ಮಾಡಾಯಿತು. ಆದರೆ ಇನ್ನೊಂದು ಟಾಸ್ಕ್ ಏನದು, ಮೆಜರ್ ಪಿ ಎ ಆ್ಯಂಡ್ ಪಿ ಬಿ. ಸೊ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಇಸ್ ಈಕ್ವಲ್ ಟು ಮೆಜರ್ ಮಾಡೋಣ. ಪಿ ಎ ಎಷ್ಟಿರುತ್ತೋ ಅಷ್ಟೇ ಪಿ ಬಿನೂ ಇರುತ್ತೆ. ದಟ್ ಈಸ್ 6.5 ಅಥವಾ 4, 6.4 ಅಥವಾ 6.5 ಅಪ್ರಾಕ್ಸಿಮೇಟ್ ಬರ್ತಾ ಇದೆ. ಪಿ ಬಿನ ಮೆಜರ್ ಮಾಡಿ ನೋಡೋಣ. ಓಕೆ, 6.4 ಅಥವಾ 6.5, 6.5 ಬರೆದ್ರೂ ಪರವಾಗಿಲ್ಲ. ಓಕೆ, ಸೊ ಪಾರ್ಟ್ 1 ಇಷ್ಟೇ. ಇದು ಒಂದು ಸರ್ಕಲ್ ಕೊಟ್ಟಿರ್ತಾರೆ. ಓಕೆ, ರೇಡಿಯಸ್ ತೊಗೊಂಡು ಸರ್ಕಲ್ ಡ್ರಾ ಮಾಡ್ಕೊಳ್ಳಿ. ಎಕ್ಸ್ಟರ್ನಲ್ ಪಾಯಿಂಟ್ ಕೊಟ್ಟಿರ್ತಾರೆ, ಅದನ್ನು ಡ್ರಾ ಮಾಡ್ಕೊಳ್ಳಿ. ಆ ಲೈನ್ನ ಬೈಸೆಕ್ಟ್ ಮಾಡಿ ಈ ಪಾಯಿಂಟ್ ಎಮ್ ಏನು ಬಂದಿರುತ್ತೋ ಬೈಸೆಕ್ಟ್ ಮಾಡಿದ್ಮೇಲೆ ಅದನ್ನ ಸರ್ಕಲ್ನ ಕಂಪ್ಲೀಟ್ ಮಾಡಿ. ಅದಾದಮೇಲೆ ಟ್ಯಾಂಜೆನ್ಸ್ನ ಡ್ರಾ ಮಾಡಿ, ಮುಗಿದ ಕೆಲಸ. ಸೊ ಮನೇಲಿ ನೀವೇನು ಮಾಡಬೇಕಂದ್ರೆ, ನೀವೇ ಓನಾಗಿ ಓಕೆ ರ್ಯಾಂಡಮ್ ಆಗಿ ಏನಾದರೂ ತೊಗೊಳ್ಳಿ. ರೇಡಿಯಸ್ಸು ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ನೀವೇ ರ್ಯಾಂಡಮ್ ಆಗಿ ತೊಗೊಳ್ಳಿ. 5 ಸೆಂಟಿಮೀಟರ್ ರೇಡಿಯಸ್, 8 ಸೆಂಟಿಮೀಟರ್, 4.5 ರೇಡಿಯಸ್, ಎಕ್ಸ್ಟರ್ನಲ್ ಪಾಯಿಂಟ್ 9 ಸೆಂಟಿಮೀಟರ್, ಏನಾದರೂ ತೊಗೊಂಡು ರ್ಯಾಂಡಮ್ ಆಗಿ ಮಾಡಿ. ಪ್ರಾಕ್ಟೀಸ್ ಆದಷ್ಟು ಮಾಡಿ. ಓಕೆ, ಆವಾಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಈ ಟೈಪ್ ಆಫ್ ಪ್ರಾಬ್ಲಮ್ಸಲ್ಲಿ ಟ್ಯಾಂಜೆನ್ಸ್ನೇ ಡ್ರಾ ಮಾಡಬೇಕು. ಟ್ಯಾಂಜೆನ್ಸ್ನೇ ನಾವು ಡ್ರಾ ಮಾಡಬೇಕಾಗಿದೆ. ಆದರೆ ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಕೊಟ್ಟಿರ್ತಾರೆ. ಓಕೆ, ಸೊ ನೋಡಿ, ಇಲ್ಲಿ ರಫ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಕ್ವಶನ್ ಮುಖಾಂತರ ಡ್ರಾ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್. ಓಕೆ, ಟ್ಯಾಂಜೆಂಟ್ಸ್ನ ಡ್ರಾ ಮಾಡಬೇಕು ಟು ಅ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಸೊ ಒಂದು ಸರ್ಕಲ್ ಡ್ರಾ ಮಾಡ್ಕೋತೀವಿ 5 ಸೆಂಟಿಮೀಟರ್ದು. ಓಕೆ, ಈ ಸರ್ಕಲ್ಗೆ ಟ್ಯಾಂಜೆಂಟ್ಸ್ನ ಡ್ರಾ ಮಾಡಬೇಕು ಸಚ್ ದಟ್ ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಅಟ್ ಆ್ಯನ್ ಆ್ಯಂಗಲ್ ಆಫ್ 60 ಡಿಗ್ರಿ. ವಿಚ್ ಆರ್ ಅಂದರೆ ಅದು ಟ್ಯಾಂಜೆಂಟ್ಸ್ ಆರ್ ಇನ್ಕ್ಲೈನ್ಡ್. ಎರಡು ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿರ್ತೀವಲ್ಲ, ಅದು ಇನ್ಕ್ಲೈನ್ ಆಗಿರಬೇಕು ಅಟ್ ಆ್ಯನ್ ಆ್ಯಂಗಲ್ ಆಫ್ 60 ಡಿಗ್ರಿ. ಇನ್ಕ್ಲೈನ್ಡ್ ಅಂದರೆ ಎರಡು ಸೇರಿ ಆ್ಯಂಗಲ್ 60 ಡಿಗ್ರಿ ಫಾರ್ಮ್ ಆಗಬೇಕು. ಸೊ ಇಲ್ಲಿ 60 ಡಿಗ್ರಿ ಫಾರ್ಮ್ ಆಗಬೇಕಂತ ಹೇಳಿದ್ದಾರೆ. ಸೊ 60 ಡಿಗ್ರಿ ಬರ್ಕೊಂಡಿದ್ದೀನಿ ರಫ್ ಆಗಿ. ಪಾಯಿಂಟ್ ಪಿ ಅಂತ ಕೊಟ್ಟಿರ್ತೀನಿ, ಎಕ್ಸ್ಟರ್ನಲ್ ಪಾಯಿಂಟ್. ಸೊ ನೆಕ್ಸ್ಟ್ ನೋಡಿ, ನಮಗೆ ಗೊತ್ತಿದೆ ಇಲ್ಲಿಂದ ರೇಡಿಯಸ್ ಪಾಸ್ ಆಗುತ್ತಾ. ಓಕೆ, ಇದು ರೇಡಿಯಸ್ಸು ಮತ್ತು ಟ್ಯಾಂಜೆಂಟ್ ಯಾವತ್ತಿದ್ರೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಯಾವುದಕ್ಕೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ. ಇದು ಪಾಯಿಂಟ್ ಎ. ಓಕೆ, ಇದು 90 ಡಿಗ್ರಿ. ಆದರೆ ಈ ಪಾಯಿಂಟ್ ಎಲ್ಲಿ ಫಾರ್ಮ್ ಆಗುತ್ತೆ ನಮ್ಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಈ ಲೈನ್ ಎಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಾ, ಇಲ್ಲಿ ಎಕ್ಸಾಕ್ಟಾಗಿ ಹೋಗ್ಬೇಕಾ, 90 ಡಿಗ್ರಿ ಎಲ್ಲಿ ಫಾರ್ಮ್ ಆಗುತ್ತೆ ಅಂತ. ಓಕೆ, ಅದಕ್ಕೆ ಆ್ಯಂಗಲ್ ಬಿಟ್ವೀನ್ ದಿ ರೇಡಿಯಸ್ ಅಂದರೆ ಆ್ಯಂಗಲ್ ಅಟ್ ದಿ ಸೆಂಟರ್ ನಮಗೆ ಕೊಟ್ಟಿಲ್ಲ ಇಲ್ಲಿ. ಸೊ ಫಸ್ಟ್ ನಾವು ಆ್ಯಂಗಲ್ ಅಟ್ ದಿ ಸೆಂಟರ್ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಸೊ ಆ್ಯಂಗಲ್ ಅಟ್ ದಿ ಸೆಂಟರ್ ಹೆಂಗೆ ಗೊತ್ತಾಗುತ್ತೆ ನಮಗೆ ನೋಡಿ, ತಿಳ್ಕೊಳ್ಳಿ. ಫಸ್ಟ್ ಇಲ್ಲಿ ರಫ್ ಆಗಿ ಒಂದು ರೇಡಿಯಸ್ ಡ್ರಾ ಮಾಡ್ಕೊಳ್ಳೋಣ. ಇದು ಆಬ್ವಿಯಸ್ಲಿ 90 ಡಿಗ್ರಿ ಇರುತ್ತೆ. ಯಾಕೆ, ರೇಡಿಯಸ್ ಮತ್ತು ಟ್ಯಾಂಜೆಂಟ್ ಪರ್ಪೆಂಡಿಕ್ಯುಲರ್ ಆಗಿರ್ತಾರೆ, ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇದು ಬಿ ಅಂತ ಕೊಡೋಣ ನೀವು. ಓಕೆ, ಇಲ್ಲಿ 60 ಡಿಗ್ರಿ ಇದೆ. ಸೊ ಇಲ್ಲೆಷ್ಟು ಬರಬೇಕಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಇದು ಕ್ವಾಡ್ರಿಲ್ಯಾಟ್ರಲ್ ಫಾರ್ಮ್ ಆಗಿದೆ. ಕರೆಕ್ಟಾ? ಇದೊಂದು ಕ್ವಾಡ್ರಿಲ್ಯಾಟ್ರಲ್, ಒ ಎ ಪಿ ಬಿ ಒ. ಸೊ ಕ್ವಾಡ್ರಿಲ್ಯಾಟ್ರಲಲ್ಲಿ ಸಮ್ ಆಫ್ ಆ್ಯಂಗಲ್ಸ್ ಸೇರಿದ್ರೆ 360. ಓಕೆ, ಇದು ಗಮನದಲ್ಲಿ ಇಟ್ಕೊಳ್ಳಿ. ಅಥವಾ ಇನ್ನೊಂದು ಲಾಜಿಕ್ ಯೂಸ್ ಮಾಡ್ಬೋದು ನೋಡಿ. ಬೇಕಂದರೆ ಇದು 90ನಾ, ಇದು 90, ಅದೇ 90 + 90 180. ಓಕೆ, ಅಂದರೆ ಇದೆರಡು ಸೇರಿ 180 ಆಯಿತು. ಇವಾಗ ಉಳಿದಿರೋದು ಇದೆರಡು ಸೇರಿದ್ರೆ ರಿಮೈನಿಂಗ್ 180 ಆಗಿರಬೇಕು. ಯಾಕಂದರೆ 180 + 180 360. ಸಮ್ ಆಫ್ 4 ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ 360. ಸೊ ಇಲ್ಲಿ ನೋಡಿ, ಉಳಿದಿರೋದು 180ನಾ. ಸೊ 180ಯಲ್ಲಿ ಸೆಂಟರ್ ಆ್ಯಂಗಲ್ ಹೆಂಗೆ ಗೊತ್ತಾಗುತ್ತೆ, ಸೆಂಟರ್ ಆ್ಯಂಗಲ್ ಅಥವಾ ಆ್ಯಂಗಲ್ ಅಟ್ ದಿ ಸೆಂಟರ್, ದಟ್ ಈಸ್ ಆ್ಯಂಗಲ್ ಓ ಇಸ್ ಈಕ್ವಲ್ ಟು ಹೆಂಗೆ ಗೊತ್ತಾಗುತ್ತೆ, 180ಲಿ 60ನ ಮೈನಸ್ ಮಾಡ್ತೀವಿ. ಸಿಂಪಲ್ ಲಾಜಿಕ್, ಗ್ಯಾಪ್ನ ಇಟ್ಕೊಂಡಿರಿ. ಇದೆರಡು ಸೇರಿದ್ರೆ 180, ಅದಕ್ಕೆ 60 ಅವರೇ ಕೊಟ್ಟಿದ್ದಾರೆ. ಸೊ ಎರಡು ಸೇರಿದ್ರೆ 180 ಆಗಬೇಕು. ಸೊ 180ಲಿ 60 ಕಳೆದ್ಬಿಟ್ರೆ ರಿಮೈನಿಂಗ್ ಆ್ಯಂಗಲ್. ಸೊ 180ಯಲ್ಲಿ 60 ಹೋದರೆ 120. ಸೊ ಆ್ಯಂಗಲ್ ಅಟ್ ದಿ ಸೆಂಟರ್ ಈಸ್ 120. ಸೊ ಇವಾಗ ನಮ್ಮ ಹತ್ರ ಪ್ಲ್ಯಾನ್ ರೆಡಿ ಇದೆ.
ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಗೆ ಪ್ರೊಸೀಡ್ ಆಗೋಣ. ಓಕೆ, ಸೊ ಫಸ್ಟ್ ಸ್ಟೆಪ್ ನೋಡಿ ಏನು ಮಾಡ್ಬೇಕು ನಾವು, ಫಸ್ಟು ಒಂದು ಸರ್ಕಲ್ನ ಡ್ರಾ ಮಾಡ್ಕೋಬೇಕು. ಓಕೆ, ಸೊ ಸರ್ಕಲ್ದು ರೇಡಿಯಸ್ ಎಷ್ಟು, 5 ಸೆಂಟಿಮೀಟರ್. ಸೊ 5 ಸೆಂಟಿಮೀಟರ್ದೊಂದು ರೇಡಿಯಸ್ ತಗೊಂಡು ಸರ್ಕಲ್ ಡ್ರಾ ಮಾಡೋಣ. ಓಕೆ, ಸೊ 5 ಸೆಂಟಿಮೀಟರ್ದು ಒಂದು ಸರ್ಕಲ್ನ ಡ್ರಾ ಮಾಡಾಗಿದೆ. ಸೊ ನೇಮ್ ದಿಸ್ ಸೆಂಟರ್ ಆಸ್ O. ಸೊ ಒಂದು ರೇಡಿಯಸ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ಅಂದರೆ ಆ್ಯಂಗಲ್ ಅಟ್ ದಿ ಸೆಂಟರ್ ಎಷ್ಟು, 120. ಸೊ ಇದನ್ನು 120 ಫಾರ್ಮ್ ಮಾಡ್ಕೊಳ್ಳೋಣ ಆ್ಯಂಗಲ್. ಸೊ ನೋಡಿ ಆ್ಯಂಗಲ್ ಹೆಂಗೆ ಕಂಡುಹಿಡಿಯೋದಂದರೆ ಪಾಯಿಂಟ್ O ಹತ್ರ ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೋಡಿ 120 ಎಲ್ಲಿ ಬರುತ್ತೆ, ಇಲ್ಲಿ ಇಟ್ಕೊಂಡೆ ರೈಟ್ ಸೈಡಲ್ಲಿ ಇಟ್ಕೊಂಡೆ ಲೆಫ್ಟ್ ಸೈಡಿಂದ ಬನ್ನಿ. 0, 10, 20, 30, 40, 80, ಇಲ್ಲಿ 90, 100, 110, 120 ಯಾವತ್ತಿದ್ರು ಗಮನದಲ್ಲಿ ಇಟ್ಕೊಳ್ಳಿ, ಅಂದರೆ ಗ್ಯಾಪ್ನ ಇಟ್ಕೊಳ್ಳಿ. ಆ್ಯಂಗಲ್ಸ್ ಕಂಡುಹಿಡಿಯುವಾಗ ರೈಟ್ ಹ್ಯಾಂಡ್ ಸೈಡಲ್ಲಿ ಪಾಯಿಂಟ್ ಇದ್ದರೆ ಲೆಫ್ಟಿಂದ ಬನ್ನಿ. ಲೆಫ್ಟ್ ಸೈಡಲ್ಲಿ ಪ್ರೊಟ್ರಾಕ್ಟರ್ ಇಟ್ಕೊಂಡೆ ಲೆಫ್ಟ್ ಸೈಡ್ ಪಾಯಿಂಟ್ ಇರುತ್ತೆ, ಲೆಫ್ಟ್ ಸೈಡಲ್ಲಿ ಪಾಯಿಂಟ್ ಇದ್ದರೆ ರೈಟ್ ಸೈಡಿಂದ ಬನ್ನಿ. ಸೊ ಇಲ್ಲಿ 120 ಎಲ್ಲಿ ಬರುತ್ತೆ, 90, ಇಲ್ಲಿ 120. ಓಕೆ, ಸೊ 120. ಸೊ ಆ್ಯಂಗಲ್ ಅಟ್ ದಿ ಸೆಂಟರ್ ಈಸ್ 120. ಇವಾಗ ಇಲ್ಲಿಂದ 2 ಟ್ಯಾಂಜೆಂಟ್ಸ್ ಪಾಸ್ ಆಗಬೇಕು. ಅದು ಹೆಂಗೆ ಪಾಸ್ ಆಗುತ್ತೆ ನಮಗೆ ಗೊತ್ತಿದೆ, ಏನದು, ಇದು 90 ಡಿಗ್ರಿ ಫಾರ್ಮ್ ಆಗುತ್ತೆ. ಸೊ 90 ಡಿಗ್ರಿ ಫಾರ್ಮ್ ಆದರೆ ಅರ್ಥ ಏನು, ಅದನ್ನ ಅಲ್ಲಿ 90 ಡಿಗ್ರಿ ಫಾರ್ಮ್ ಮಾಡಬೇಕಲ್ಲ, 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ 90 ಡಿಗ್ರಿ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದರೆ ನೋಡಿ, ಇದು ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ವೀಡಿಯೋಸಲ್ಲಿ. ಒಂದು ಸೆಮಿ ಸರ್ಕಲ್ ಡ್ರಾ ಮಾಡಿ. ಓಕೆ, ಸೆಮಿ ಸರ್ಕಲ್. ನೆಕ್ಸ್ಟ್ ಈ ಪಾಯಿಂಟಿಂದ ಒಂದು ಆರ್ಕ್, ಇದು ಎಷ್ಟಾಗಿರುತ್ತೆ, 60. ನೆಕ್ಸ್ಟ್ ಇಲ್ಲಿಂದ ಒಂದು 60 + 60 120. ಸೊ 60ಇಂದ ಒಂದು ಆರ್ಕ್, 120ಇಂದ ಒಂದು ಆರ್ಕ್. ಸೊ ಲೈನ್ನ ಪಾಸ್ ಮಾಡಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಕನೆಕ್ಟ್ ಮಾಡಿ, ಲೈನ್ನ ಎಕ್ಸ್ಟೆಂಡ್ ಮಾಡಿ. ಸೊ ಇದು 90 ಡಿಗ್ರಿ. ನೆಕ್ಸ್ಟ್ ಸೇಮ್ ಅದೇ ಫಾರ್ಮೇಟು, ಈ ಪಾಯಿಂಟಿಂದ ನಮಗೊಂದು 90 ಡಿಗ್ರಿ ಲೈನ್ ಪಾಸ್ ಆಗಬೇಕು. ಸೊ ಈ ಪಾಯಿಂಟಿಂದ ಒಂದು ಸೆಮಿ ಸರ್ಕಲ್, ಸೊ ಇಲ್ಲಿಂದ ಒಂದು ಆರ್ಕ್, ನೆಕ್ಸ್ಟ್ ಇಲ್ಲಿಂದ ಒಂದು ಆರ್ಕ್, 60ಇಂದ ಒಂದು ಆರ್ಕ್, ನೆಕ್ಸ್ಟ್ 120ಇಂದ ಒಂದು ಆರ್ಕ್. ಸೊ ಎರಡು ಇಂಟರ್ಸೆಕ್ಟ್ ಆಗಿದೆಯಲ್ಲ, ಆ ಪಾಯಿಂಟ್ ಮತ್ತು ಈ ಪಾಯಿಂಟ್ನ ಕನೆಕ್ಟ್ ಮಾಡಿ. ನೆಕ್ಸ್ಟ್ ಈ ಲೈನ್ ಏನು ಮಾಡಬೇಕು, ಎಕ್ಸ್ಟೆಂಡ್ ಮಾಡಬೇಕು. ಇದೆರಡು ಲೈನ್ ಇಂಟರ್ಸೆಕ್ಟ್ ಆಗಿ ಅಲ್ಲಿ 60 ಡಿಗ್ರಿ ಫಾರ್ಮ್ ಆಗಬೇಕು. ಆವಾಗಲೂ ನಾವು ಮಾಡಿರೋದು ಕರೆಕ್ಟ್. ಓಕೆ, ಇದು ಎಕ್ಸ್ಟರ್ನಲ್ ಪಾಯಿಂಟ್ P, ಪಾಯಿಂಟ್ A ದಟ್ ಈಸ್ B, 90 ಡಿಗ್ರಿ ಇಲ್ಲೂ ಅಷ್ಟೇ. ನೆಕ್ಸ್ಟ್ ನೋಡೋಣ ಮಾಡಿರೋದು ಕರೆಕ್ಟ್ ಇಲ್ವ ಅಂತ ಹೆಂಗೆ ಗೊತ್ತಾಗುತ್ತೆ.
ಇಲ್ಲಿ 60 ಡಿಗ್ರಿ ಫಾರ್ಮ್ ಆಗಿರಬೇಕು. ಕರೆಕ್ಟಲ್ಲಿ ಅವ್ರು ಹೇಳಿದ್ದಾರೆ ಆ್ಯಂಗಲ್ ಬಿಟ್ವೀನ್ ದಿ ಟ್ಯಾಂಜೆಂಟ್ ಶುಡ್ ಬಿ 60 ಡಿಗ್ರಿ. ಸೊ ಅದು ಹೆಂಗೆ ನೋಡೋದು, ಈ ಪಾಯಿಂಟಲ್ಲಿ ಇಟ್ಕೊಳ್ಳಿ. ಓಕೆ, ಈ ಪಾಯಿಂಟಲ್ಲಿ ಇಟ್ಕೊಂಡ್ರೆ ಈ ಸೈಡಿಂದ ಬರಬೇಕು. 0, 10, 20, 30, 40, 50, 60 ನೋಡಿ 60 ಡಿಗ್ರಿ ಇದೆಯಾ. ಓಕೆ, ಸೊ ಈ ಎರಡು ಲೈನ್ ಮಧ್ಯ 60 ಡಿಗ್ರಿ ನಮಗೆ ಸಿಗ್ತಾ ಇದೆ. ಸೊ ಅಂದರೆ ನಾವು ಮಾಡಿರೋದು ಕರೆಕ್ಟ್. ಸೊ ಇಲ್ಲಿ 60 ಡಿಗ್ರಿ ಅಂತ ಮೆನ್ಷನ್ ಮಾಡಿ. ಸೊ ಟ್ಯಾಂಜೆಂಟ್ಸ್ ಯಾವುದು, ಪಿ ಎ ಆ್ಯಂಡ್ ಪಿ ಬಿ. ಅವ್ರು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಅಷ್ಟೇ, ಏನೇನು ವೆರಿಫೈ ಏನು ಮಾಡೋಕ್ಕೆ ಹೇಳಿಲ್ಲ. ಸೊ ಅಷ್ಟೇ ಮುಗೀತು ನಮ್ಮ ಟಾಸ್ಕ್. ಓಕೆ, ಸೊ ವಿಲ್ ಕನ್ಸಿಡರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಡ್ರಾ ಅ ಪೇರ್ ಆಫ್ ಟ್ಯಾಂಜೆಂಟ್ಸ್, ಓಕೆ, ಟು ಅ ಸರ್ಕಲ್ of radius 4 centimeter such that angle between the tangents is 70 degree. ಇಲ್ಲಿ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಇಸ್ 70 ಡಿಗ್ರಿ. ಸೊ ಎರಡು ಟ್ಯಾಂಜೆಂಟ್ಸ್ ಮಧ್ಯ 70 ಡಿಗ್ರಿ ಆಗಿರಬೇಕು. ಸೊ ಒಂದು ರಫ್ ಫಿಗರ್ ಮುಖಾಂತರ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸರ್ಕಲ್ ಎಷ್ಟು 4 ಸೆಂಟಿಮೀಟರ್ ರೇಡಿಯಸ್ ತೊಗೊಂಡು ಡ್ರಾ ಮಾಡಬೇಕಂತೆ. ಸೊ ಒಂದು ಸರ್ಕಲು ಸೆಂಟರ್ ಓ. ಓಕೆ, ನೆಕ್ಸ್ಟ್ ಯಾವುದೊಂದು ಪಾಯಿಂಟಿಂದ ಎರಡು ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಪಾಯಿಂಟ್ ಪಿ ಆಗಿರಲಿ, ಎ ಬಿ. ಸೊ ಇಲ್ಲಿ ರೇಡಿಯಸ್, ದಿಸ್ ಒನ್ ರೇಡಿಯಸ್ 90 ಡಿಗ್ರಿ 90 ಡಿಗ್ರಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಇಸ್ 70 ಡಿಗ್ರಿ. ಸೊ ಅಂದರೆ ಇದು ಟ್ಯಾಂಜೆಂಟ್ಸ್ ಮಧ್ಯ 70 ಡಿಗ್ರಿ ಆಗಿರಬೇಕು. ಸೊ ಇದು 70 ಡಿಗ್ರಿ ಅಂದರೆ ಆ್ಯಂಗಲ್ ಅಟ್ ದಿ ಸೆಂಟರ್ ಏನಾಗಿರಬೇಕು. ಓಕೆ, ಪ್ರೀವಿಯಸ್ಲಿ ಒಂದು ಲಾಜಿಕ್ ಹೇಳ್ಕೊಟ್ಟಿದೆ, ಎರಡು ಸೇರಿದ್ರೆ 180. ಸೊ ಆ್ಯಂಗಲ್ ಅಟ್ ದಿ ಸೆಂಟರ್ ಏನಾಗುತ್ತೆ, ಆ್ಯಂಗಲ್ ಅಟ್ ದಿ ಸೆಂಟರ್ ದಟ್ ಈಸ್ ಆ್ಯಂಗಲ್ ಓ ವಿಲ್ ಬಿ ಈಕ್ವಲ್ ಟು 180. ಎರಡು ಸೇರಿದ್ರೆ 180. ಸೊ ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ 180ಯಲ್ಲಿ 70ನ ಮೈನಸ್ ಮಾಡಬೇಕು. ಸೊ 180 minus 70 that will be 110. So angle at the center will be 110 degree. Correct? So plan ready ಇದೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿ ಅಂದರೆ ಟ್ಯಾಂಜೆಂಟ್ಸ್. ಓಕೆ, ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಒಂದು ಸರ್ಕಲ್ನ ಡ್ರಾ ಮಾಡ್ಕೋಬೇಕು. ಅದು ರೇಡಿಯಸ್ ಎಷ್ಟು 4 ಸೆಂಟಿಮೀಟರ್. ಸೊ ವಿಲ್ ಟೇಕ್ 4 ಸೆಂಟಿಮೀಟರ್. ಓಕೆ, ಕರೆಕ್ಟಾಗಿದೆ 4 ಸೆಂಟಿಮೀಟರ್. ಸೊ ಒಂದು ಸರ್ಕಲ್ ಡ್ರಾ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಸೆಂಟರ್ನ ನಾಮಕರಣ ಮಾಡಿಬಿಡಿ, ದಟ್ ಈಸ್ ಓ. ನೆಕ್ಸ್ಟ್ ರೇಡಿಯಸ್ ಡ್ರಾ ಮಾಡ್ಕೊಳ್ಳೋಣ. ಸೊ ಒಂದು ರೇಡಿಯಸ್ ಡ್ರಾ ಮಾಡಾಯಿತು. ನೆಕ್ಸ್ಟ್ ಆ್ಯಂಗಲ್ ಅಟ್ ದಿ ಸೆಂಟರ್ ಏನು ಎಷ್ಟು ಬಂದಿದೆ 110. ಸೊ ಆ್ಯಂಗಲ್ ಅಟ್ ದಿ ಸೆಂಟರ್ ಪ್ರೊಟ್ರಾಕ್ಟರ್ ಯೂಸ್ ಮಾಡಿಕೊಂಡು ಕಂಡುಹಿಡ್ಕೊಳ್ಳೋಣ. ಆ್ಯಂಗಲ್ ಅಟ್ ದಿ ಸೆಂಟರ್, ಸೊ ಇಲ್ಲಿ ಪ್ರೊಟ್ರಾಕ್ಟರ್ ಪ್ಲೇಸ್ ಮಾಡಿ. ಸೊ ಆವಾಗಲೇ ಹೇಳ್ಕೊಟ್ಟಾಗೆ ಈ ಸೈಡಿಂದ ಬರಬೇಕು. 90, 100, 110. ಸೊ 110 ಇಲ್ಲಿದೆ. ಸೊ ರೇಡಿಯಸ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಸೊ ಆ್ಯಂಗಲ್ ಅಟ್ ದಿ ಸೆಂಟರ್ ಸಿಕ್ತು ನಮಗೆ 110 ಡಿಗ್ರಿ. ನೆಕ್ಸ್ಟ್ ಈ ಪಾಯಿಂಟಿಂದ ಮತ್ತು ಈ ಪಾಯಿಂಟಿಂದ ಟ್ಯಾಂಜೆಂಟ್ಸ್ ಡ್ರಾ ಮಾಡಬೇಕು. ದಟ್ ಶುಡ್ ಬಿ ಈಕ್ವಲ್ ಟು 90 ಡಿಗ್ರಿ ಆ ಲೈನ್. ಸೊ 90 ಡಿಗ್ರಿ ಹೆಂಗೆ ಫಾರ್ಮ್ ಮಾಡೋದು, ಸೆಮಿ ಸರ್ಕಲ್ ಡ್ರಾ ಮಾಡ್ಕೋತೀವಿ.
semicircle. Next E point ಇಂದ ಒಂದು ಆರ್ಕ್. ಐ ಹೋಪ್ ಸೊ ನಿಮಗೆಲ್ಲ ಸ್ಟೆಪ್ಸ್ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಇಷ್ಟೊತ್ತಿಗೆಲ್ಲ ಕಲ್ತ್ಬಿಟ್ಟಿರ್ತೀರ 90 ಡಿಗ್ರಿ ಹೆಂಗೆ ಫಾರ್ಮ್ ಮಾಡೋದು. ಸೊ ಈ ಪಾಯಿಂಟಿಂದ ಒಂದು ಆರ್ಕ್, ಈ ಪಾಯಿಂಟಿಂದ ಒಂದು ಆರ್ಕ್. ಸೊ ಎರಡು ಇಂಟರ್ಸೆಕ್ಟ್ ಆಗಿದೆಯಾ, ಆ ಲೈನ್ನ ನಾವು ಜಾಯಿನ್ ಮಾಡ್ತೀವಿ ಈ ಪಾಯಿಂಟಿಂದ. ಇದನ್ನ ಆದಷ್ಟು ಎಕ್ಸ್ಟೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಇದು 90 ಡಿಗ್ರಿ. ನೆಕ್ಸ್ಟ್ ತಿರ್ಗಾ ಸೇಮ್ ಸೆಮಿ ಸರ್ಕಲ್, ಈ ಪಾಯಿಂಟಿಂದ ಒಂದು, ಒಂದು ಆರ್ಕ್. ನೆಕ್ಸ್ಟ್ ಇಲ್ಲೊಂದು ಆರ್ಕ್, 60ಇಂದ ಒಂದು ಆರ್ಕ್, 120ಇಂದ ಒಂದು. ಸೊ ಎರಡು ಪಾಯಿಂಟ್ ಮೀಟ್ ಆಗ್ತಾ ಇದೆಯಲ್ಲ, ಈ ಪಾಯಿಂಟು, ಅದನ್ನು ಈ ಪಾಯಿಂಟಿಂದ ಜಾಯಿನ್ ಮಾಡೋಣ. ಓಕೆ, ಸೊ ಟ್ಯಾಂಜೆಂಟ್ಸ್ ಡ್ರಾ ಮಾಡಾಗಿದೆ ಎರಡು. ಸೊ ದಿಸ್ ಒನ್ ಈಸ್ 90 ಡಿಗ್ರಿ, point A, and this one is B, external point P. Okay, so angle between the tangent should be equal to how much? 70 degree. So verify ಮಾಡೋಣ ನಾವು ಮಾಡಿರೋದು ಕರೆಕ್ಟು ಇಲ್ವಾ ಅಂತ. ಸೊ ಇಲ್ಲಿ ಪ್ರೊಟ್ಯಾಕ್ಟರ್ನ ಪ್ಲೇಸ್ ಮಾಡ್ತಾ ಇದ್ದೀನಿ ನೋಡಿ, ಆ್ಯಂಗಲ್ ಎಷ್ಟು ಫಾರ್ಮ್ ಆಗ್ತಾಯಿದೆ ನೋಡಿ. 70 ಡಿಗ್ರಿನ 40, 50, 60, 70. ಓಕೆ, ಸೊ 70 ಡಿಗ್ರಿ ಫಾರ್ಮ್ ಆಗಿದೆ. ಸೊ ನಾವು ಮಾಡಿರೋದು ಕರೆಕ್ಟ್. ಓಕೆ, ಸೊ ಈ ರೀತಿ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ವೆನ್ ದ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಇಸ್ ಗಿವನ್. ಈ ಕಾನ್ಸೆಪ್ಟ್ ಕಲ್ತಿದ್ದೀರಾ. ಸೊ ಈ ಕಾನ್ಸೆಪ್ಟು ಕಲ್ತ್ಕೊಂಡ್ರೆ ನಿಮಗೆ 2 ಮಾರ್ಕ್ಸ್ ಫಾರ್ ಶ್ಯೂರ್ ಸಿಗುತ್ತೆ. ಈ ಕ್ವೆಶನ್ ಕಂಪಲ್ಸರಿ ಬರ್ತಾ ಇದೆ. ಓಕೆ, ಅಂದರೆ ಈ ಟೈಪ್ ಮೇಲಾದರೂ ಕೇಳ್ಬೋದು, ಅಥವಾ ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ದೀನಲ್ಲ, ಎಕ್ಸ್ಟರ್ನಲ್ ಪಾಯಿಂಟ್ ಕೊಟ್ಟಿರ್ತಾರೆ, ಸೆಂಟರಿಂದ ಎಷ್ಟು ದೂರದಲ್ಲಿದೆಯೋ, ಅದೆರಡು ಕಾನ್ಸೆಪ್ಟ್ ತಿಳ್ಕೊಂಡ್ರೆ 2 ಮಾರ್ಕ್ಸ್ ಪಕ್ಕ ಆಯ್ತು ನಿಮಗೆ. ಓಕೆ, ಸೊ ಥ್ಯಾಂಕ್ ಯು.